ನಮಸ್ತೆ ಎಲ್ಲ ರೈತರಿಗೂ. ದ್ರಾಕ್ಷಿ ಬೆಳೆಯುವ ರೈತರು ಈ ವಿಡಿಯೋವನ್ನು ತಪ್ಪದೇ ವೀಕ್ಷಿಸಬೇಕು. ಯಾಕೆಂದರೆ ಈ ಸಮಯದಲ್ಲಿ ದ್ರಾಕ್ಷಿ ಬೆಳೆಯಲ್ಲಿ ದ್ರಾಕ್ಷಿ ಗೊಂಚಲ ಕಾಂಡದ ನೆಕ್ರೋಸಿಸ್ ಬಂದೇ ಬರುತ್ತದೆ. ಆದ್ದರಿಂದ ಈ ವಿಡಿಯೋವನ್ನು ತಪ್ಪದೇ ವೀಕ್ಷಿಸಿ. ಈ ಒಂದು ಲಕ್ಷಣಗಳು ಜೂನ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ರೋಗವು ಮೊದಲನೇದಾಗಿ ಎಲೆಗಳು ಮತ್ತು ಹಣ್ಣುಗಳ ಮೇಲೆ ದಾಳಿ ಮಾಡುತ್ತದೆ. ಮೊದಲನೇದಾಗಿ ಸಣ್ಣ ಹಳದಿ ಬಣ್ಣದ ಚುಕ್ಕೆಗಳು ಮೊದಲು ಎಲೆಯ ಅಂಚುಗಳ ಉದ್ದಕ್ಕೂ ಕಾಣಿಸಿಕೊಳ್ಳುತ್ತದೆ. ಇದು ಕ್ರಮೇಣವಾಗಿ ಹಿಗ್ಗುತ್ತದೆ. ಹೀಗೆ ರೋಗ ಉಲ್ಬಣವಾದಂತೆ ಕಂದು ಬಣ್ಣದ ತೆಪೆಗಳಾಗಿ ಬದಲಾಗುತ್ತದೆ. ಈ ತೀವ್ರವಾದ ಸೋಂಕು ಎಲೆಗಳ ಒಣಗುವಿಕೆಗೆ ಮತ್ತು ವಿರೂಪಕ್ಕೆ ಕಾರಣವಾಗುತ್ತದೆ. ಬಂಚ್ ಸ್ಟೆಮ್ ನೆಕ್ರೋಸಿಸ್ ಎಂಬುದು ದ್ರಾಕ್ಷಿಯಲ್ಲಿನ ಶಾರೀರಿಕ ಅಸ್ಪೃಶ್ಯತೆಯಾಗಿದ್ದು ಅದು ಪರಿಸರದ ಒತ್ತಡದಿಂದ ಉಂಟಾಗಬಹುದು. ಕೆಲವು ಕಾರಣಗಳು ಹೀಗಿವೆ: ಮ್ಯಾಗ್ನೀಷಿಯಂ ಅಥವಾ ಕ್ಯಾಲ್ಸಿಯಂ ಕೊರತೆಯಿಂದ, ಅಥವಾ ಸಾರಜನಕ ಕೊರತೆ, ಅಥವಾ ವೈರಸ್ ಸಮಯದಲ್ಲಿ ಭಾರಿ ಮತ್ತು ಅನಿಯಮಿತ ಮಳೆ, ಹೂ ಬಿಡುವ ಮೊದಲು ಸರಾಸರಿಗಿಂತ ಕಡಿಮೆ ತಾಪಮಾನ, ಆರ್ದ್ರತೆ, ಕಳಪೆ ಬರಿದಾದ ಸೈಟ್ಗಳು. ಇದನ್ನು ನಾವು ಯಾವ ರೀತಿ ನಿಯಂತ್ರಣ ಮಾಡಬೇಕೆಂದರೆ, ಮುಖ್ಯವಾಗಿ ಮ್ಯಾಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ಕೊರತೆಯಿಂದ ಬರುವುದರಿಂದ ನಾವು ಹೂ ಬಿಡುವ ಸಮಯದಲ್ಲಿ, ಕಾಯಿ ಕಚ್ಚುವ ಸಮಯದಲ್ಲಿ ಮ್ಯಾಗ್ನೀಷಿಯಂ ಕಂಟೆಂಟನ್ನು ಹೊಂದಿರುವಂಥ ಮಲ್ಟಿಪ್ಲೆಕ್ಸ್ ಮಲ್ಟಿಮ್ಯಾಗ್ 3 ರಿಂದ 5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಮತ್ತು ಕ್ಯಾಲ್ಸಿಯಂ ಕಂಟೆಂಟ್ ಹೊಂದಿರುವಂಥ ಮಲ್ಟಿಪ್ಲೆಕ್ಸ್ ಚಮಕ್ 3 ಗ್ರಾಂ ಪ್ರತಿ ಲೀಟರ್ ನೀರಿಗೆ, ಅಥವಾ ಅನ್ಶುಲ್ ಕ್ಯಾಲ್ಸಿಮ್ಯಾಕ್ಸ್ 4 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡಿರುವಂಥ ಪ್ರಾಡಕ್ಟ್ಗಳು ನಮ್ಮ ಅಗ್ರಿಪ್ಲೆಕ್ಸ್ ಯೂಟ್ಯೂಬ್ ಚಾನಲಲ್ಲಿ ದೊರೆಯುತ್ತವೆ. ಕೂಡಲೇ ಸಂಪರ್ಕಿಸಿ. ಧನ್ಯವಾದಗಳು.